2025 ಎಲ್ಲರಿಗೂ ಶುಭವನ್ನು ತರಲಿ ಎಂದು ಆಶಿಸುತ್ತಾ, ಮೊದಲಿಗೆ ಮೇಷರಾಶಿ ಮೇಷಲಗ್ನದ ವರ್ಷ ಭವಿಷ್ಯವನ್ನು ನೋಡೋಣ. ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ. ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು, ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಪಡಲೇಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿದ್ದರೆ ಒಳ್ಳೆಯ ಫಲ ದೊರೆಯುವುದು. ಉನ್ನತ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದು ಗುರುಗಳು ಕುಂಡಲಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದು ಶುಭಗ್ರಹಗಳ ವೀಕ್ಷಣೆಯಿದ್ದರೆ ಲಾಭದಾಯಕವಿರುವುದು. ಒಳ್ಳೆಯ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುವಿರಿ. ಈ ವರ್ಷ ಪ್ರಧಾನ ಗ್ರಹಗಳು ಬದಲಾವಣೆಯಾಗುತ್ತಿದೆ. ಇದರೊಟ್ಟಿಗೆ ಸಾಡೆ ಸಾತಿ ಪ್ರಾರಂಭವಾಗುತ್ತಿದ್ದು ಗುರುಗಳ 3ನೇ ಮನೆಯ ಪ್ರವೇಶ ಸ್ವಲ್ಪ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಹಿಮ್ಮುಖ ಚಲನೆಯಾಗಿ ಕುಂಭ ರಾಶಿಯಲ್ಲಿ ರಾಹುವಿನ ಪ್ರವೇಶ ಈ ರಾಶಿಯವರಿಗೆ ಆರ್ಥಿಕ ಹಾಗೂ ಅಧಿಕಾರ ವಿಷಯಗಳಲ್ಲಿ ಒಳ್ಳೆಯ ಶುಭ ಪರಿಣಾಮಗಳನ್ನು ನೀಡಲಿದ್ದಾರೆ. ಶನಿ ರಾಹು ಒಂದೇ ಮನೆಯಲ್ಲಿ ಇರುವರು. 30 ಮಾರ್ಚ್ನಿಂದ 18 ಮೇವರೆಗೂ ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನೂ ನಿರ್ವಹಿಸಬೇಕಾಗುವುದು. ವಾದವಿವಾದಗಳಿಂದ ದೂರವಿರಿ. ಈ 50 ದಿನದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಉದ್ಯೋಗದ ಬದಲಾವಣೆ ಬಗ್ಗೆ ಯೋಚನೆ ಮಾಡದಿರುವುದು ಉತ್ತಮ. ದೇವಿಯ ಪೂಜೆ ಹಾಗೂ ವಿಷ್ಣು ಸಹಸ್ರನಾಮ ಪಠಿಸಿ. ಯುಗಾದಿ ರಾಶಿ ಫಲದಲ್ಲಿ ಈ ವರ್ಷ ಕೀರ್ತಿ ಪ್ರತಿಷ್ಠೆಗಳು ದೊರೆಯುವುದು. ಧರ್ಮ ಕಾರ್ಯಗಳನ್ನು ಮಾಡುವಿರಿ. ಸಮಸ್ಯೆಗಳು ಸಂಕಷ್ಟಗಳು ಬಂದರೂ ಅದನ್ನು ಎದುರಿಸುವ ಶಕ್ತಿಯಿರುವುದು. ವರ್ಷದ ಮಧ್ಯದಲ್ಲಿ ಕಾಯಿಲೆಗಳು ಬರಬಹುದು. ಈಗಾಗಲೇ ಕಾಯಿಲೆ ಇದ್ದಲ್ಲಿ ಅದನ್ನು ನಿರ್ಲಕ್ಷಿಸದೆ ವೈದ್ಯರ ಸಲಹೆ ಪಡೆಯಿರಿ. ಈ ಸಮಯದಲ್ಲಿ ಖರ್ಚುಗಳು ಹೆಚ್ಚಾಗುವುದು. ಕೋಪ ತಾಪಗಳಿಗೆ ಒಳಗಾಗಬಾರದು. ಸಮಾಧಾನವಾಗಿರಬೇಕು. ಸರ್ಕಾರಿ ಉದ್ಯಮಿಗಳಿಗೆ ಟ್ರಾನ್ಸ್ಫರ್ ಮತ್ತು ಬಡ್ತಿಗಳಾಗುವ ಸಾಧ್ಯತೆ ಇದೆ, ಆದರೆ ಇವು ನಿಮಗೆ ಸಂತೋಷದ ಬದಲು ಸಮಸ್ಯೆಯನ್ನು ಮಾಡಬಹುದು. ಅಂದರೆ ನಿಮ್ಗಿಷ್ಟವಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗಬಹುದು. ರೈತರಿಗೆ ಯಾವ ಬೆಳೆ ಹಾಕಬೇಕೆಂಬುದರ ಸ್ವಲ್ಪ ಗೊಂದಲವಿರುವುದು, ಆದರೂ ಒಳ್ಳೆ ಬೆಳೆಯುವ ಸಾಧ್ಯತೆ ಇರುವುದು. ಮಹಿಳೆಯರಿಗೆ ಉತ್ತಮವಾಗಿದೆ. ಅಣ್ಣ ತಮ್ಮಂದಿರ ಜೊತೆ ಸಂಬಂಧ ಚೆನ್ನಾಗಿರುವುದು. ಶನಿಯ 12ನೇ ಮನೆಯ ಚಲನೆಯಿಂದ ಮಿಶ್ರಮ ಫಲಿತಗಳನ್ನು ಕಾಣುವಿರಿ. ಸ್ವಲ್ಪ ಸಮಸ್ಯೆಗಳು ಎದುರಿಸಬೇಕಾಗುವುದು, ಆದರೆ ಅದಕ್ಕೆ ಹೆದರಿಕೊಳ್ಳಬೇಕಾಗಿಲ್ಲ. ಮನೋಧೈರ್ಯವೇ ನಿಮ್ಮನ್ನು ಕಷ್ಟಗಳಿಂದ ಪಾರು ಮಾಡುವುದು. ಬಂಧುಗಳ ಮತ್ತು ಕುಟುಂಬದವರ ಆರೋಗ್ಯದ ಸಮಸ್ಯೆ ಇರುತ್ತದೆ. ಬಿಪಿ ಹೆಚ್ಚಾಗಬಹುದು. ಮಾನಹಾನಿ, ಕಾನೂನು ವಿಷಯಗಳಲ್ಲಿ ಸಮಸ್ಯೆ, ಪೂರ್ವಿಕರ ಆಸ್ತಿ ವಿಷಯದಲ್ಲಿ ಏರುಪೇರುಗಳಾಗುವ ಸಾಧ್ಯತೆ ಇದೆ. ಶನಿ ಗೋಚರ ಪ್ರಥಮ ಭಾಗ ತಲೆ ಸೂಚಿಸುತ್ತದೆ. ಹಾಗಾಗಿ ಅನೇಕ ಅನವಶ್ಯಕ ಆಲೋಚನೆಗಳಿಂದ ತಲೆನೋವು ಬರಬಹುದು. ನಿಮ್ಮ ಮಾತಿನ ಕಟುತನದಿಂದ ಸಂಬಂಧಗಳಲ್ಲಿ ಬಿರುಕು ಬರುವುದು. ಯಾರಿಗೂ ಕೆಟ್ಟದ್ದನ್ನು ಅನ್ನಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ. ಸಾಲವನ್ನು ನೀಡಬೇಡಿ. ಸಾಲ ನೀಡಿದ್ದರೆ ಆದಷ್ಟು ಬೇಗ ಹಿಂಪಡೆಯಿರಿ. ಮೇ ನಂತರದಲ್ಲಿ ಹಣ ನಿಮ್ಮ ಕೈ ಸೇರುವುದು ಕಷ್ಟವಾಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಸ್ವಲ್ಪ ಟೆನ್ಷನ್ ಇರುವುದು. ಯಾವುದೇ ಮುಖ್ಯ ನಿರ್ಧಾರಗಳನ್ನು ಬೇರೆಯವರ ಜೊತೆ ಚರ್ಚಿಸದೆ ತೆಗೆದುಕೊಳ್ಳಬೇಡಿ. ವ್ಯಾಪಾರದಲ್ಲಿ ನಿರೀಕ್ಷಿಸಿದ ಮಟ್ಟಕ್ಕೆ ಲಾಭ ದೊರೆಯದಿರಬಹುದು. ಹೊಸದಾಗಿ ಯಾವುದೇ ವ್ಯಾಪಾರ ವ್ಯವಹಾರವನ್ನು ದೊಡ್ಡ ಮಟ್ಟದಲ್ಲಿ ಪ್ರಾರಂಭಿಸಬೇಡಿ, ನಷ್ಟಕ್ಕೊಳಗಾಗಬಹುದು. ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಕಲಹಗಳು ಬರುವ ಸಾಧ್ಯತೆ ಇದೆ. ಭೂಮಿ ಆಸ್ತಿ ಖರೀದಿ ಯೋಗವಿದೆ. ಲೇವಾದೇವಿಗಳಿರುವುದು, ಆದರೆ ಸ್ವಲ್ಪ ತಡವಾಗುವುದು. ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ಉತ್ತಮ ಮನೆ ಕಟ್ಟುವ ಯೋಗವಿದೆ, ಆದರೆ ಅದಕ್ಕೆ ದುಂದು ವೆಚ್ಚ ಮಾಡಿದರೆ ಮುಂದಿನ ವರ್ಷಗಳಲ್ಲಿ ತುಂಬಾ ಸಮಸ್ಯೆದಾಯಕವಾಗುವುದು. ಆರ್ಥಿಕ ವಿಷಯಗಳಲ್ಲಿ ಹೆಚ್ಚಿನ ಸಮಸ್ಯೆ ಇರುವುದು, ಹಾಗಾಗಿ ಮುನ್ನೆಚ್ಚರಿಕೆ ವಹಿಸಿ. ಹಣದ ಮುಗ್ಗಟ್ಟನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ. ಅವಮಾನ, ಅಪನಿಂದನೆಗಳು, ಖರ್ಚುಗಳು, ಸಾಲಗಳು, ಕುಟುಂಬದಲ್ಲಿ ಮನಸ್ತಾಪಗಳು ಬಂದೇ ಬರುತ್ತೆ, ಆದರೆ ಅದನ್ನು ಸರಿಯಾಗಿ ನಿಭಾಯಿಸಿ. ನೀವು ಕಾರ್ಯನಿಷ್ಠರಾಗಿದ್ದಲ್ಲಿಯೂ ನಿಮ್ಮ ಮೇಲಧಿಕಾರಿಗಳಿಂದ ಆರೋಪಾಪವಾದಗಳು ಬರುವುದು. ಸ್ನೇಹಿತರೊಂದಿಗೆ ಆಪ್ತರೊಂದಿಗೆ ವೈಮನಸ್ಯ ಬರುವುದು. ಪ್ರಮೋಷನ್ಗಳು ದೊರೆತರೂ ಸಮಾಧಾನಕರವಾಗಿರುವುದಿಲ್ಲ. ಈ ಸಮಯದಲ್ಲಿ ಯಾವುದೇ ಹೂಡಿಕೆಗಳನ್ನು ಮಾಡಬೇಡಿ. ಕುಂಡಲಿಯಲ್ಲಿ ಶನಿ ಅಶುಭ ಸ್ಥಿತಿಯಲ್ಲಿದ್ದರೆ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ವಹಿಸಬೇಕು. ಮನಸ್ಸು ಬೇರೆ ವಿಷಯಗಳಿಗೆ ವಾಲುವ ಸಾಧ್ಯತೆ ಇದೆ. ನಿಯತ್ತಾಗಿರುವವರಿಗೆ ಅಭಿವೃದ್ಧಿ, ಇಲ್ಲದವರು ಹೆಚ್ಚಿನ ಸಮಸ್ಯೆ ಎದುರಿಸಬೇಕಾಗುವುದು. ಜುಲೈನಿಂದ ನವೆಂಬರ್ ಸ್ವಲ್ಪ ಸಮಯ ಕಷ್ಟಕರವಾಗಿದ್ದು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಿ. 3ನೇ ಗುರುವಿನಿಂದಾಗಿ ಕೆಲಸಗಳನ್ನು ಮುಂದೂಡುವ ಪ್ರವೃತ್ತಿ ಇರುವುದು. ಸೋಮಾರಿತನ ಬರುವುದು. ಈ ವರ್ಷ ಶನಿಯಿಂದ ಅಂತಹ ಮುಖ್ಯ ಸಮಸ್ಯೆಗಳು ಇರುವುದಿಲ್ಲ. ಡಿಸೆಂಬರ್ನಲ್ಲಿ ಗುರುವಕ್ರಿಯಿಂದ ಒಡಹುಟ್ಟಿದವರೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು. ರಾಹುವಿನ 11ನೇ ಮನೆಯ ಪ್ರವೇಶದಿಂದಾಗಿ ವ್ಯವಹಾರಗಳು ಸ್ವಲ್ಪ ಮುಂದೂಡುವ ಸಾಧ್ಯತೆ ಇರುತ್ತದೆ. ಪ್ರಯತ್ನ ಹೆಚ್ಚಾಗಿ ಮಾಡುವುದರಿಂದ ಫಲ ದೊರೆಯುವುದು. ನಿಮಗೆ ಶಕ್ತಿ, ಪರಾಕ್ರಮ ಮತ್ತು ಯುಕ್ತಿಯನ್ನು ರಾಹು ನೀಡುವರು. ಈ ಸಮಯದಲ್ಲಿ ನಿಮಗೆ ಪ್ರಮೋಷನ್ ಸಿಗುವುದು. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸುತ್ತೀರಾ. ಹೊಸ ಅವಕಾಶಗಳನ್ನು ಹಿಡಿಯುತ್ತೀರಿ.
ಆಕಸ್ಮಿಕ ಧನಪ್ರಾಪ್ತಿ. ಆಕಸ್ಮಿಕವಾಗಿ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ನಿಮ್ಮ ಊಹೆಗೂ ಮೀರಿ ಲಾಭ. ಎಂದಿಗೂ ಬಾರದು ಅಂದುಕೊಂಡಿದ್ದ ಹಣವು ನಿಮ್ಮ ಕೈ ಸೇರುವುದು. ನಿಮ್ಮ ಒಡಹುಟ್ಟಿದವರ ಮತ್ತು ತಂದೆಯ ಸಹಕಾರ ದೊರೆಯುವುದು. ಕೇತು ಮೇ 18ರವರೆಗೂ 6ನೇ ಮನೆಯಲ್ಲಿ ರೋಗ, ಋಣ, ಶತ್ರು ಬಾಧೆಯನ್ನು ನಿಗ್ರಹಿಸುವ ಶಕ್ತಿ ನೀಡುತ್ತಾರೆ. ಆದರೆ 18ರ ನಂತರ 5ನೇ ಮನೆಗೆ ಬಂದಾಗ ದಾಂಪತ್ಯ ಜೀವನಕ್ಕೆ ಒಳ್ಳೆಯದಲ್ಲ. ಪ್ರೀತಿ, ಪ್ರೇಮ ಸಂಬಂಧಗಳಲ್ಲೂ ಭಿನ್ನಾಭಿಪ್ರಾಯಗಳು ಬರುವುದು. ಆಧ್ಯಾತ್ಮ ಮತ್ತು ಮಂತ್ರ ಸಾಧನೆಗೆ ಉತ್ತಮವಾಗಿದೆ. ವಿದ್ಯಾರ್ಥಿಗಳು ಓದಿನ ಬಗ್ಗೆ ಗಮನವಹಿಸಬೇಕು. ಸಂತಾನ ವಿಷಯದಲ್ಲಿ ಸಮಸ್ಯೆಗಳಾಗಬಹುದು. ಮಕ್ಕಳು ನಿಮ್ಮ ಮಾತು ಕೇಳದಿರಬಹುದು ಅಥವಾ ಮಕ್ಕಳು ಕಾರಣಾಂತರ ನಿಮ್ಮಿಂದ ದೂರವಾಗಬಹುದು. ಏಪ್ರಿಲ್ 16ರಿಂದ ಜುಲೈ 8ರವರೆಗೆ ತುಂಬಾ ಎಚ್ಚರಿಕೆಯಿಂದ ಎಲ್ಲವನ್ನೂ ನಿರ್ವಹಿಸಿ. ಗೃಹಿಣಿ ಸ್ತ್ರೀಯರು ಈ ಸಮಯದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಜುಲೈ 8ರಿಂದ ಸೆಪ್ಟೆಂಬರ್ 15ರವರೆಗೂ ತುಂಬಾ ಉತ್ತಮ ಸಮಯವಿರುವುದು. ಈ ಸಮಯದಲ್ಲಿ ಮುಖ್ಯ ಕೆಲಸಗಳನ್ನು ನಿರ್ವಹಿಸಿ. ಗುರುಗಳು 3ನೇ ಮನೆಯಲ್ಲಿರುವುದರಿಂದ ನೀವು ವಿಷಯಗಳನ್ನು ಬ್ಯಾಲೆನ್ಸ್ ಮಾಡಬಲ್ಲಿರಿ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಿರಿ. ಗುರುಗಳು ದೃಷ್ಟಿಸುವ ಮನೆಗಳಿಂದ ನಿಮಗೆ ಸಾಡೆಸಾತಿಯ ಎಷ್ಟೋ ಸಮಸ್ಯೆಗಳು ವಿಪರೀತಕ್ಕೆ ಹೋಗುವ ಮುನ್ನವೇ ಗುರುಗಳು ಅದನ್ನು ತಡೆದು ಸಲಹುವರು. ಮೇಷರಾಶಿಯವರಿಗೆ ಈ ವರ್ಷ ಆದಾಯ 2, ಖರ್ಚು 14 ಇರುವ ಕಾರಣ ದೊಡ್ಡ ವ್ಯವಹಾರಗಳನ್ನು ಸಾಧ್ಯವಾದಷ್ಟು ಮಡದಿ ಅಥವಾ ಮಕ್ಕಳ ಹೆಸರಲ್ಲಿ ಮಾಡುವುದರಿಂದ ನೀವು ಖರ್ಚುಗಳನ್ನು ತಕ್ಕಮಟ್ಟಿಗೆ ತಡೆಯಬಹುದು. ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಿ. 45 ವಯಸ್ಸು ಮೇಲ್ಪಟ್ಟವರು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕು. ಸಾಡೆಸಾತಿ ಪ್ರಾರಂಭ ಆಯ್ತು, ಇನ್ನು ನಮಗೆ ಒಳ್ಳೆಯದೇ ಆಗಲ್ವಾ ಅಂತ ಯೋಚಿಸುತ್ತಿದ್ದೀರಾ? ಖಂಡಿತ ಬೇಡ. ಶನಿಯ 12ನೇ ಮನೆ ವಿದೇಶ, ಎಕ್ಸ್ಪೋರ್ಟ್, ಇಂಪೋರ್ಟ್, ವಿದೇಶಿ ಕಂಪನಿಗಳನ್ನು ಸೂಚಿಸುತ್ತೆ. ಶನಿ 6ನೇ ಭಾವ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುತ್ತೆ. 3ನೇ ಭಾವ ಕುಟುಂಬದಿಂದ ದೂರವನ್ನು ಸೂಚಿಸುತ್ತೆ. ಹಾಗಾಗಿ ವಿದೇಶದ ಕೆಲಸಕ್ಕೆ ಪ್ರಯತ್ನಿಸಿ. ಇಲ್ಲವೇ ನೀವು ಇರುವ ಜಾಗದಿಂದ ದೂರ ಏಜೆನ್ಸಿಗಳಿಗೆ ಪ್ರಯತ್ನಿಸಿ. ವ್ಯಾಪಾರಸ್ಥರಾದರೆ ವಿದೇಶದೊಂದಿಗೆ ಎಕ್ಸ್ಪೋರ್ಟ್ ವ್ಯವಹಾರ ಮಾಡಿ. ಹೆಚ್ಚಿನ ಧನ ಲಾಭವಾಗುವುದು. ಮೇಷ ಲಗ್ನದವರಿಗೆ ವಿದೇಶಿ ಸಂಬಂಧಿ ಕೆಲಸ ಕಾರ್ಯ ತೀವ್ರಗತಿಯಲ್ಲಿ ಸಾಗುತ್ತೆ. ನೀವು ವಿವಿಧ ಮೂಲಗಳಿಂದ ಆದಾಯವನ್ನು ವಿದೇಶಗಳಿಂದ ಗಳಿಸುವ ಸಾಧ್ಯತೆ ಇದೆ. ವೃಷಭ ರಾಶಿ, ವೃಷಭ ಲಗ್ನದವರಿಗೆ 2025ರಲ್ಲಿ ನಿಮ್ಮ ಆಸೆಗಳು ನೆರವೇರುವುದು. ಮೇ ತಿಂಗಳ ನಂತರದಲ್ಲಿ ನಿಮ್ಮ ಗುರಿ ಮತ್ತು ಧ್ಯೇಯಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ದೊರೆಯುವುದು. ವೃಷಭ ರಾಶಿಯವರಿಗೆ ಅದ್ಭುತವಾದ ಸಮಯ. ಗುರುಬಲ ಮತ್ತು ಶನಿ ಬಲವು ಇರುವುದು. ಗುರು ಶನಿ ಇಬ್ಬರ ಸಂಯೋಗವು ಈ ರಾಶಿಯವರಿಗೆ ದೊರೆಯುವುದರಿಂದ ಆರ್ಥಿಕ ಅಭಿವೃದ್ಧಿ, ಕುಟುಂಬದಲ್ಲಿ ಸಮಸ್ಯೆಗಳು ನಿವಾರಣೆಯಾಗಿ ಮನಸ್ಸು ಸುಖ ಸೌಭಾಗ್ಯದಿಂದ ಕೂಡಿರುವುದು. ಧನಾಗಮ, ಕಾರ್ಯಸಿದ್ಧಿಯಾಗುವುದು. ವಿವಾಹಯೋಗ, ಕೀರ್ತಿ, ಲಾಭ ದೊರೆಯುವುದು. ದಶಮದ ಶನಿಯಿಂದಾಗಿ ಅತಿಯಾದ ಪರಿಶ್ರಮ, ಅಲೆದಾಟ, ಅವಮಾನ, ಒತ್ತಡಗಳಿಂದ ದಿನಗಳನ್ನು ಕಳೆದ ನಿಮಗೆ ಸುಲಭವಾಗಿ ಆ ಸಮಸ್ಯೆಗಳಿಂದ ಹೊರಬರುವಿರಿ. ಇನ್ನು ಲಾಭಸ್ಥಾನದಲ್ಲಿ ಸಂಚರಿಸುವ ಶನಿಯಿಂದಾಗಿ ಸಹನೆ ಮತ್ತು ತಾಳ್ಮೆಗೆ ಹೆಸರಾಗಿರುವ ವೃಷಭರಾಶಿಗೆ ಒಳಿತು ಮಾಡಲಿದ್ದಾರೆ. ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಾ? ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುವುದು. ಆಸ್ತಿ ಸಂಪಾದನೆಯಾಗಿ ನಿಮ್ಮ ಶತ್ರುಗಳು ದೂರ ಉಳಿಯುವರು. ಸಾಕಷ್ಟು ಶುಭಫಲಗಳು, ಕೀರ್ತಿ ಪ್ರತಿಷ್ಠೆಗಳು ದೊರೆತು ಗೌರವ ಹೆಚ್ಚಿ ಆನಂದ, ಸಂಪತ್ತು ವೃದ್ಧಿ ಆಗುವುದು. ಆರೋಗ್ಯ ಸಮಸ್ಯೆಗಳು ಇದ್ದಲ್ಲಿ ಅದಕ್ಕೆ ಸರಿಯಾದ ಪರಿಹಾರ ದೊರೆಯುವುದು. ಸಮಾಜ ಸೇವೆಯಲ್ಲಿ ಭಾಗಿಯಾಗಿರುತ್ತೀರಾ? ಹೊಸ ಉದ್ಯಮದಲ್ಲಿ ಶುಭ ಯೋಗ, ಮನೆ ಮತ್ತು ಭೂಮಿ ಯೋಗವಿರುವುದು. ಆದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕಲಹಗಳಾಗಬಹುದು. ವೃತ್ತಿಯಲ್ಲಿ ಒಳ್ಳೆಯ ಯೋಗ, ಬಡ್ತಿಯ ಸಾಧ್ಯತೆ ಇದೆ. ದಾಂಪತ್ಯ ಜೀವನ ಸುಂದರಮಯವಾಗಿರುವುದು. ಗುರುಗಳು 2ನೇ ಮನೆಗೆ ಬಂದ ಮೇಲೆ ಒಳ್ಳೆಯ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುವಿರಿ. ಕುಟುಂಬದಲ್ಲಿ ಅಭಿವೃದ್ಧಿ, ಮಕ್ಕಳ ಏಳಿಗೆಯನ್ನು ಕಂಡು ಸಂತೋಷಪಡುವ ಕಾಲ ಮುಂದಿದೆ. ವೃಷಭ ರಾಶಿಯವರ ಮಕ್ಕಳು ನಿಮ್ಮ ಬಹುಕಾಲದ ಆಸೆಗಳನ್ನು ಈ ಸಮಯದಲ್ಲಿ ನೆರವೇರಿಸುವರು. ವಿದೇಶದಲ್ಲಿರುವ ನಿಮ್ಮ ಮಿತ್ರ, ಸಹೋದರ ಅಥವಾ ಬಂಧು ಬಳಗದಿಂದ ನಿಮಗೆ ಸಹಾಯ ದೊರೆಯುವುದು. ದ್ವಾದಶ ರಾಹುವಿನಿಂದಾಗಿ ಕೆಲಸ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳಾಗುವುದು. ಅದು ನಿಮಗೆ ಸಕಾರಾತ್ಮಕವಾಗಿ ಇರುವುದು. ಈ ರಾಶಿಯವರಿಗೆ ವಿವಾಹ ಯೋಗವಿದೆ. ನೀವು ಊಹಿಸಿದ್ದಕ್ಕಿಂತ ಉತ್ತಮ ಸಂಬಂಧದಲ್ಲಿ ಮದುವೆಯಾಗುವ ಸಂಭವವಿದೆ. ಒಳ್ಳೆಯ ಆದಾಯವಿರುವುದು. ಈ ವರ್ಷ 12 ರಾಶಿಗಳಲ್ಲಿ ಹೆಚ್ಚಿನ ಆದಾಯವನ್ನು ಹೊಂದುತ್ತಿರುವ ರಾಶಿ ಎಂದರೆ ಅದು ವೃಷಭ ರಾಶಿ ಎಂದು ಹೇಳಬಹುದು. 4ನೇ ಮನೆಯ ಕೇತುವಿನಿಂದಾಗಿ ಮನೆಗೆ ಸಂಬಂಧಪಟ್ಟ ಖರ್ಚುಗಳು, ಅಂದರೆ ಮನೆಯ ನವೀಕರಣ, ಮನೆಗಾಗಿ ಬೆಲೆ ಬಾಳುವ ವಸ್ತು ಖರೀದಿ ಮತ್ತು ಆಸ್ತಿ ವಿಷಯಗಳಿಗೆ ಚರ್ಚೆಗಳಾಗುವುದು. ಈ ವರ್ಷ ವಸ್ತ್ರಾಭರಣ, ವಜ್ರ, ಚಿನ್ನ, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಗವಿದೆ. ವಿಲಾಸಿ ಜೀವನಕ್ಕಾಗಿ ಹೆಚ್ಚಿನ ಖರ್ಚು ಮಾಡುವಿರಿ.
ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಒಳಿತು, ಏಕೆಂದರೆ ರಾಹು ವ್ಯಯ ಸ್ಥಾನದಲ್ಲಿರುವುದರಿಂದ ನಿಮಗೆ ಜನ ಮೋಸ ಮಾಡುವ ಸಾಧ್ಯತೆ ಇದೆ. ಅಂದರೆ ಕಡಿಮೆ ಬೆಲೆಯ ವಸ್ತುಗಳನ್ನು ಅಧಿಕ ಮೊತ್ತ ಕೊಟ್ಟು ತೆಗೆದುಕೊಳ್ಳುವಂತೆ ಮಾಡುವರು. ವೃಷಭ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ರಾಜಯೋಗ ಪ್ರಾರಂಭವಾದಂತೆ ಜನರ ಮೆಚ್ಚುಗೆ, ಅಭಿಮಾನದ ಜೊತೆಗೆ ಉನ್ನತ ಸ್ಥಾನಮಾನ ದೊರೆಯುವುದು. ದೇಶ ವಿದೇಶದಲ್ಲಿರುವ ಐಟಿ ಇಂಡಸ್ಟ್ರಿಯವರಿಗೆ ಒಳ್ಳೆಯ ಕಾಲ. ಆರೋಗ್ಯ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಕೆಲವು ಅಹಿತಕರ ವಾರ್ತೆಗಳನ್ನು ಕೇಳಬೇಕಾಗಬಹುದು. ಬಂಧು ಮಿತ್ರರು ನಿಮ್ಮಿಂದ ಸ್ವಲ್ಪ ದೂರ ಆಗುವ ಸಾಧ್ಯತೆ ಇದೆ. ಟಿವಿ, ಸಿನಿಮಾ, ಕಲಾರಂಗದವರಿಗೆ ಅದ್ಭುತ ರಾಜಯೋಗ. ನಿಮ್ಮ ಪ್ರಾಜೆಕ್ಟ್ ತುಂಬಾ ಯಶಸ್ವಿಯಾಗಿ ನಿಮಗೆ ಸಂತೋಷವನ್ನು ನೀಡುವುದು. ಪುರಸ್ಕಾರ ಲಭಿಸುವುದು. ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ತಲುಪುವಿರಿ. ವ್ಯಾಪಾರಸ್ಥರಿಗೆ ವ್ಯಾಪಾರ ಹೆಚ್ಚಾಗಿ ಇದರಿಂದ ಹೆಚ್ಚಿನ ಲಾಭಗಳಾಗುವುದು. ವೃಷಭ ರಾಶಿಯ ಸ್ತ್ರೀ ಪುರುಷರಿಬ್ಬರಿಗೂ ಈ ವರ್ಷ ಉತ್ತಮವಾಗಿದೆ. ಅದರಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿನ ಒಳಿತನ್ನು ಕಾಣುವರು. ಉನ್ನತ ಹುದ್ದೆಯನ್ನು ಅಲಂಕರಿಸುವರು ಮತ್ತು ರಾಜಕೀಯ ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆ ಶುಭವಾಗುವುದು. ನಿಮ್ಮ ಹಳೆಯ ಆಸ್ತಿಗೆ ಬೆಲೆ ಹೆಚ್ಚುವುದು. ಕುಟುಂಬ ಸದಸ್ಯರು ಆನಂದದಿಂದಿರುವರು. ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುವುದು. ತೀರ್ಥಯಾತ್ರೆ ಮಾಡುವಿರಿ. ಡಿಸೆಂಬರ್ನಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸಮಸ್ಯೆಗಳಾಗಬಹುದು. ಶನಿಯ 11ನೇ ಸ್ಥಾನದಿಂದ ವೃತ್ತಿಯಲ್ಲಿ ಏಳಿಗೆಯನ್ನು ಕಾಣುವರು. ದೂರ ಪ್ರಯಾಣ ಮಾಡುವಿರಿ. ಅದು ವಿದೇಶಿ ಪ್ರಯಾಣವಾಗಬಹುದು. ಜುಲೈಯಿಂದ ನವೆಂಬರ್ ಶನಿ ವಕ್ರಿಯಾದಾಗ ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಸಮಸ್ಯೆಗಳಾಗಬಹುದು. ಜೀವನದಲ್ಲಿ ದಿನಚರಿ ಕ್ರಮವಾಗಿರುವುದು. ಹಿಂದೆ ಅರ್ಧಕ್ಕೆ ನಿಂತ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು. ಈ ರಾಶಿಯವರು ಈ ವರ್ಷ ಭವಿಷ್ಯತ್ತನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೆಲಸ ನಿರ್ವಹಿಸುವಿರಿ. ದೀರ್ಘಕಾಲಿಕ ಕೆಲಸಗಳಿಗೆ ಒತ್ತು ಕೊಟ್ಟು ವಿಜಯ ಸಾಧಿಸುವಿರಿ. ಕೋರ್ಟ್ ವಿವಾದಗಳಲ್ಲಿ ಜಯ ಸಿಗುವುದು. ಕಾನೂನು ಸೇವೆಯಲ್ಲಿ ಶುಭದಾಯಕವಾಗಿರುವುದು. ತಂದೆ ತಾಯಿ ಆರೋಗ್ಯ ಸಮಸ್ಯೆಗಳಾಗಬಹುದು. ನೀವು ವಿವಾದಗಳಿಗೆ ಇಳಿಯುವ ಮನಸ್ಥಿತಿಯಿಂದ ಹೊರಗೆ ಬನ್ನಿ. ಶೇರ್ ಮಾರ್ಕೆಟ್ನಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ. ಈ ವರ್ಷ ವೃಷಭ ರಾಶಿ ಮತ್ತು ಲಗ್ನದವರು 10ಕ್ಕೂ ಹೆಚ್ಚಿನ ಫಲಿತ ಕಾಣಲಿದ್ದೀರಿ. ಧನ ಲಾಭವಿರುವುದು. ಸಂಪತ್ತು ವೃದ್ಧಿಯಾಗುವುದು. ಆರೋಗ್ಯ ಸಮಸ್ಯೆಗಳು ಇದ್ದಲ್ಲಿ ಅದಕ್ಕೆ ಸರಿಯಾದ ಪರಿಹಾರ ದೊರೆಯುವುದು. ಹೊಸ ಉದ್ಯಮದಲ್ಲಿ ಶುಭ ಯೋಗ. ಮನೆ ಮತ್ತು ಭೂಮಿ ಯೋಗವಿರುವುದು. ಪುರಸ್ಕಾರ ಲಭಿಸುವುದು. ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ತಲುಪುವಿರಿ. ವ್ಯಾಪಾರಸ್ಥರಿಗೆ ವ್ಯಾಪಾರ ಹೆಚ್ಚಾಗಿ ಲಾಭಗಳಾಗುವುದು. ವಿವಾಹ ಯೋಗವಿದೆ. ಉತ್ತಮ ಸಂಬಂಧದಲ್ಲಿ ಮದುವೆಯಾಗುವುದು. ಸಂತಾನ ಯೋಗ. ಮಕ್ಕಳ ಏಳಿಗೆಯನ್ನು ಕಾಣುವಿರಿ. ಇನ್ನೂ ಹೆಚ್ಚಿನ ಒಳಿತಿಗಾಗಿ ಈ ಪರಿಹಾರ ಮಾಡಿಕೊಳ್ಳಿ. ಅಧಿಕ ದಾನ ಧರ್ಮ. ಪುಣ್ಯಕ್ಷೇತ್ರ ದರ್ಶನ ಮಾಡಿ. ಸರ್ಪಕ್ಷೇತ್ರದ ದರ್ಶನ ಮಾಡುವುದು ಉತ್ತಮ. ರಾಹುಕಾಲದಲ್ಲಿ ಅಮ್ಮನವರ ಆರಾಧನೆ, ಲಲಿತಾ ಮತ್ತು ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳಿ. ಕೇತುಗಾಗಿ ಗಣಪತಿಯ ಆರಾಧನೆ ಮಾಡಿ. ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಯುಗಾದಿ ವರ್ಷ. ಭವಿಷ್ಯದಲ್ಲಿ ಆದಾಯ 14, ವ್ಯಯ 2, ರಾಜಪೂಜ್ಯ 3, ಅವಮಾನ 3. ಈ ವರ್ಷ ಮೇ 13ರಂದು ಗುರುಗಳು ಲಗ್ನಕ್ಕೆ ಬಂದಾಗ ಒಳ್ಳೆಯ ಘಟನೆಗಳು ಘಟಿಸುವುದು. ವಿದ್ಯಾರ್ಥಿಗಳಿಗೆ ಹೊಸ ವಿಷಯ ಅರಿಯಲು, ಹೊಸ ಆವಿಷ್ಕಾರ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಲು ಸಹಕರಿಸುವುದು. ಯಾವುದೇ ಪರೀಕ್ಷೆಗಳು ಬಂದರೂ ಉತ್ತಮ ಅಂಕಗಳಲ್ಲಿ ಉತ್ತೀರ್ಣರಾಗುವಿರಿ. ಒಳ್ಳೆಯ ಫಲಿತಾಂಶ ಪಡೆಯಬಲ್ಲಿರಿ. ಟೆಕ್ನಿಕಲ್, ಕ್ರಿಯೇಟಿವ್, ಅಕೌಂಟ್ಸ್ ಮತ್ತು ಫೈನಾನ್ಸ್ ಹಾಗೂ ಡಾಕ್ಟರ್ಸ್ಗೆ ಉತ್ತಮವಾಗಿದೆ. ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸಗಳು ಅಂದ್ರೆ ಟೀಚರ್, ಪ್ರೊಫೆಸರ್, ಪಬ್ಲಿಷರ್ಸ್, ಪುಸ್ತಕ ಮಾರಾಟಗಾರರಿಗೂ ಉತ್ತಮವಾಗಿದೆ. ನಿಮ್ಮ ಮಕ್ಕಳು ಓದಿನಲ್ಲಿ ಉತ್ತಮ ಸಾಧನೆ ಮಾಡುವರು ಮತ್ತು ಹಿರಿಯ ಮಕ್ಕಳು ತಮ್ಮ ವೃತ್ತಿಯಲ್ಲಿ ಉತ್ತಮ ಸಾಧನೆ ಮಾಡುವರು. ಮಿಥುನ ರಾಶಿಯವರು ಮಕ್ಕಳ ಅಪೇಕ್ಷೆಯಲ್ಲಿ ಇರುವವರಿಗೆ ಸಂತಾನ ಭಾಗ್ಯವಿರುವುದು. ಐವಿಎಫ್, ಸರೋಗೆಸಿಗೆ ಪ್ರಯತ್ನಿಸುತ್ತಿದ್ದರೆ ಈ ಸಮಯ ಅಂದ್ರೆ ಮೇ 13ರ ನಂತರ ಪ್ರಶಸ್ತವಾಗಿದೆ. ಆಧ್ಯಾತ್ಮದಲ್ಲಿ ಆಸಕ್ತಿ ಬರುವುದು. ಧಾರ್ಮಿಕ ಯಾತ್ರೆಗಳನ್ನು ಮಾಡುವಿರಿ. ಪಿತ್ರಾರ್ಜಿತ ಆಸ್ತಿ ದೊರೆಯುವ ಸಾಧ್ಯತೆ ಇದೆ. ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಬಯಸುತ್ತಿದ್ದರೆ ಸಮಯ ಉತ್ತಮವಾಗಿದೆ. ಶನಿಯು 29 ಮಾರ್ಚ್ 10ನೇ ಭಾವಕ್ಕೆ ಬರುವರು. 10ನೇ ಭಾವ ಎಂದರೆ ಕರ್ಮಪ್ರಧಾನ ಭಾವ. ಕೆಲಸದಲ್ಲಿ ಹೆಚ್ಚಳ, ಜವಾಬ್ದಾರಿಯಲ್ಲೂ ಕೂಡ ಹೆಚ್ಚಳವನ್ನು ಕಾಣುವಿರಿ. ಈ ಸಮಯದಲ್ಲಿ ಕೆಲಸವಿಲ್ಲದವರಿಗೂ ಕೆಲಸ ದೊರೆತು ಹೆಚ್ಚಿನ ಪರಿಶ್ರಮ ಹಾಗೂ ಓಡಾಟವಿರುವುದು. ಕೆಲಸದ ಹೆಚ್ಚಳದ ಜೊತೆಗೆ ಕೆಲಸದ ಕಾರಣ ಪ್ರಯಾಣಗಳಿರುವುದು. 30 ಮಾರ್ಚ್ನಿಂದ 18 ಮೇವರೆಗೂ ಶನಿ, ರಾಹು ಒಂದೇ ಮನೆಯಲ್ಲಿ ಇರುವರು. ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನೂ ನಿರ್ವಹಿಸಬೇಕಾಗುವುದು. ವಾದವಿವಾದಗಳಿಂದ ದೂರವಿರಿ. ಈ 50 ದಿನದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ.
ಉದ್ಯೋಗದ ಬದಲಾವಣೆ ಬಗ್ಗೆ ಯೋಚನೆ ಮಾಡದಿರುವುದು ಉತ್ತಮ. 10ನೇ ಭಾವವು ಶನಿಯ ಕರ್ಮ ಪ್ರಧಾನ ಸಮಯವಾದ್ದರಿಂದ ಹೊಸದಾಗಿ ಕೆಲಸಕ್ಕೆ ಸೇರುವವರಿಗೆ ಇದು ಪರಿಶ್ರಮ, ಓಡಾಟ ಮತ್ತು ಒಳ್ಳೆಯ ಕಲಿಕೆಯ ಸಮಯವಾಗುವುದು. ಮೇ 18 ರಾಹು 9ನೇ ಮನೆಗೆ ಪ್ರವೇಶಿಸಿದ ಮೇಲೆ ನಿಮಗೆ ಕೆಲವು ಅನುಚಿತ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬೆಳೆಯುವುದು, ಕೆಟ್ಟ ಸಹವಾಸ, ಅನೈತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮನಸ್ಸಾಗುವುದು. ಇವುಗಳಿಂದ ದೂರ ಉಳಿಯಿರಿ. ತಂದೆ ಮತ್ತು ಗುರುಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ಅವರ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ. ಒಳ್ಳೆಯ ಮಾತುಗಳನ್ನು ನೀವು ಕೇಳುವುದಿಲ್ಲ, ಇದರಿಂದ ವಿವಾದಗಳು ಬರಬಹುದು. ಹಾಗಾಗಿ ದೇವಿಯ ಪೂಜೆಯನ್ನು ನಿತ್ಯ ತಪ್ಪದೆ ಮಾಡಿ. ಮೇ 18ರ ನಂತರದಲ್ಲಿ ಕೇತು 3ನೇ ಭಾವಕ್ಕೆ ಬಂದಾಗ ನಿಮ್ಮಲ್ಲಿ ಉತ್ಸಾಹ, ಎಲ್ಲವನ್ನೂ ಸಾಧಿಸುವ ಮನೋಲ್ಲಾಸ ಬರುತ್ತದೆ. ಕೇತು 3ನೇ ಮನೆಯಲ್ಲಿ ತುಂಬಾ ಉತ್ತಮವಿರುವುದು, ನಿಮ್ಮಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚುವುದು. ಆದರೆ ನಿಮಗೆ ಕೇತು ದಶೆ ಅಥವಾ ಕೇತು ಭುಕ್ತಿ ನಡೆಯುತ್ತಿದ್ದು ಕೇತು ಕುಂಡಲಿಯಲ್ಲಿ ಅಶುಭ ಸ್ಥಿತಿಯಲ್ಲಿದ್ದರೆ ನಿಮಗೆ ಯಾವುದರ ಆಸಕ್ತಿ ಇರುವುದಿಲ್ಲ. ಆಲಸ್ಯ, ಕೋಪ ಇರುವುದು. ನಿಮ್ಮ ಮಾತಿನ ಕಟುತನದಿಂದ ಸಮಸ್ಯೆಗಳಾಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಮಾತಿನ ಮೇಲೆ ಹಿಡಿತವಿರಲಿ. ವಿವಾಹ ಅಪೇಕ್ಷೆಯಲ್ಲಿ ಇರುವವರಿಗೆ ವಿವಾಹ ಯೋಗ ಕೂಡಿ ಬರುವುದು. ಸಂತಾನ ಅಭಿವೃದ್ಧಿ ಹೊಂದುವರು. ಈ ವರ್ಷ ಪಾರ್ಟ್ನರ್ಶಿಪ್ ವ್ಯವಹಾರ ನಿಮಗೆ ಕೂಡಿ ಬರುವುದು. ವೃತ್ತಿಯಲ್ಲಿ ತುಂಬಾ ಉತ್ಸಾಹದಿಂದಿರುತ್ತೀರಿ. ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ. ನೀವು ಇಚ್ಛಿಸುವ ಸ್ಥಳಕ್ಕೆ ವರ್ಗಾವಣೆ, ಹೊಸ ಅವಕಾಶಗಳು ದೊರೆಯುವುದು. ವಿದೇಶದಲ್ಲಿ ಕೆಲಸಗಳು ದೊರೆಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಎಚ್ಚರವಿರಲಿ. ವ್ಯಾಪಾರಸ್ಥರಿಗೆ ಮೇವರೆಗೂ ವ್ಯಾಪಾರದಲ್ಲಿ ಸಮಸ್ಯೆಗಳಿದ್ದರೂ ಅದರ ನಂತರ ಉತ್ತಮ ವ್ಯಾಪಾರವಾಗುವುದು. ಒಳ್ಳೆ ಬಿಸಿನೆಸ್ ಪಾರ್ಟ್ನರ್ ದೊರೆಯುವರು. ರಾಹುವಿನ ದೃಷ್ಟಿ ಇರುವ ಕಾರಣ ಹೊಸ ವ್ಯಾಪಾರ ಪ್ರಾರಂಭಿಸುವ ಮೊದಲು ಪಂಡಿತರ ಸಲಹೆ ಪಡೆದು ಒಳ್ಳೆಯ ಮುಹೂರ್ತದೊಂದಿಗೆ ಪ್ರಾರಂಭಿಸಿದರೆ ಹೆಚ್ಚಿನ ಅಭಿವೃದ್ಧಿ ಹೊಂದುವಿರಿ. ಸರಿಯಾಗಿ ಪರಿಶೀಲಿಸಿ ಹೂಡಿಕೆ ಮಾಡಿದರೆ ಉತ್ತಮ ಗಳಿಕೆ ಸಾಧ್ಯವಾಗುವುದು. ಮೇ ನಂತರದಲ್ಲಿ ಆರ್ಥಿಕ ಸ್ಥಿತಿ ಉತ್ತಮ ಆಗುವುದು. ಪ್ರೀತಿ ಪ್ರೇಮದಲ್ಲಿರುವವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಹಾಗಾಗಿ ಸಮಸ್ಯೆಗಳನ್ನು ಆಗಿಂದಾಗೆ ಸರಿಪಡಿಸಿಕೊಳ್ಳುವುದರಿಂದ ಸಂತೋಷದಿಂದ ಮುಂದುವರೆಯುವುದು. ಅವಿವಾಹಿತರು ಹೊಸದಾಗಿ ಪ್ರೇಮಕ್ಕೆ ಬೀಳುವ ಸಾಧ್ಯತೆ ಇದೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ನಿಂದಾಗಿ ನಿಮ್ಮ ಪೋಷಕರ ವೈರತ್ವವನ್ನು ಎದುರಿಸಬೇಕಾಗಬಹುದು. ಪ್ರೇಮಿಗಳು ತಮ್ಮ ಜೀವನವನ್ನು ಮದುವೆಗೆ ಮುಂದುವರೆಸಬಹುದು. ಸ್ತ್ರೀಯರಿಗೆ ಮಿಶ್ರ ಫಲಗಳು ತೋರುತ್ತಿದೆ. ಕುಟುಂಬದವರೊಂದಿಗೆ ವಿಚಾರ ಭೇದಗಳು ಏರ್ಪಡಬಹುದು. ಮಿಥುನ ರಾಶಿಯ ಸ್ತ್ರೀಯರು ಅವರ ಉದ್ಯೋಗ ವ್ಯವಹಾರಗಳಲ್ಲಿ ಅದ್ಭುತವಾಗಿ ಮುಂದುವರೆಯುವರು. ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ತೂಕ ಹೆಚ್ಚಾಗಬಹುದು. ಕೊಲೆಸ್ಟ್ರಾಲ್ ಹೆಚ್ಚಾಗುವ ಸಂಭವವಿದೆ. ವೈವಾಹಿಕ ಜೀವನದಲ್ಲಿ ಪ್ರಥಮದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ದರೂ ನಂತರದಲ್ಲಿ ಎಲ್ಲಾ ಸರಿ ಹೋಗಿ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆ ಇದೆ. ರಾಜಕೀಯದಲ್ಲಿರುವವರಿಗೆ ಉತ್ತಮ ಸ್ಥಾನಮಾನ ದೊರೆಯುವುದು. ಕೀರ್ತಿ ಪಡೆಯುವಿರಿ. ವಿರೋಧಿಗಳು ನಿಮ್ಮ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡಬಹುದು. ಎಚ್ಚರಿಕೆಯಿಂದ ಇರಿ. ರೈತರಿಗೆ ಸಮಾಧಾನಕರವಾಗಿದೆ. ಅತಿ ಹೆಚ್ಚಿನ ನಿರೀಕ್ಷೆ ಇಲ್ಲದಿದ್ದರೂ ಸಾಧಾರಣವಿರುವುದು. ಶನಿ ದಶಮದಲ್ಲಿರುವ ಕಾರಣ ಕೆಲಸಗಳು ಸ್ವಲ್ಪ ವಿಳಂಬವಾಗಬಹುದು. ಅದರಿಂದ ಹೆಚ್ಚಿನ ಪ್ರಯತ್ನ ಹಾಕಿದ್ದಲ್ಲಿ ಯಶಸ್ಸು ನಿಮ್ಮದೇ. ಅಜೀರ್ಣ ಮತ್ತು ಕಣ್ಣಿನ ಸಮಸ್ಯೆಗಳು ಬಾಧಿಸಬಹುದು. ವಿಷ್ಣು ಆರಾಧನೆ ಮಾಡಿ. ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ತಂದೆ ಆರೋಗ್ಯ ಪರಿಸ್ಥಿತಿಯಲ್ಲಿ ಏರುಪೇರು ಆಗಬಹುದು. ಈ ಸಮಯದಲ್ಲಿ ಒಟ್ಟಾರೆ ಈ 10 ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತವೆ. ಮೊದಲನೆಯದಾಗಿ ಮದುವೆಯ ಪ್ರಸ್ತಾವನೆಗಳು ಬರುವುದು. ಮದುವೆ ನಿಶ್ಚಯ ಕೂಡ ಆಗುವುದು. ನಿರುದ್ಯೋಗಿಗಳಿಗೆ ಕೆಲಸ ಸಿಗುವುದು. ಹೆಚ್ಚಿನ ಪರಿಶ್ರಮ, ಓಡಾಟದ ಜೊತೆಗೆ ಕಲಿಕೆಗೆ ಅವಕಾಶವಿರುವುದು. ಸಂತಾನದ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನದ ಭಾಗ್ಯ ದೊರೆಯುವುದು. ಆಸ್ತಿ ಖರೀದಿ, ಮನೆ, ನಿವೇಶನ ಖರೀದಿ ಸಂಭವವಿದೆ. ಮಕ್ಕಳಿಂದ ಸಂತೋಷದ ಸುದ್ದಿಯನ್ನು ಕೇಳುವಿರಿ. ಒಳ್ಳೆ ಬಿಸಿನೆಸ್ ಪಾರ್ಟ್ನರ್ ದೊರೆಯುವರು. ಮಿಥುನ ರಾಶಿಯ ಸ್ತ್ರೀಯರು ಅವರ ಉದ್ಯೋಗ ವ್ಯವಹಾರಗಳಲ್ಲಿ ಅದ್ಭುತವಾಗಿ ಮುಂದುವರೆಯುವರು. ವಿದೇಶ ಪ್ರಯಾಣ ಮಾಡುವಿರಿ. ಕರ್ಕರಾಶಿ, ಕರ್ಕಲಗ್ನದವರಿಗೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಮೇ 13ರವರೆಗೂ ಮದುವೆ, ಮುಂಜಿ ಮಂಗಳ ಕಾರ್ಯಗಳಿಗೆ ಸಮಯ ಉತ್ತಮವಿದೆ. ಶುಕ್ರ, ಮಂಗಳ ಜಾತಕದಲ್ಲಿ ಅನುಕೂಲ ಸ್ಥಿತಿಯಲ್ಲಿದ್ದರೆ ವಿವಾಹ ನೆರವೇರುವುದು. ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲಕರ ಸಮಯ. ಪತಿ ಪತ್ನಿಯ ನಡುವೆ ಭಿನ್ನಾಭಿಪ್ರಾಯಗಳಿದ್ದರೆ ಅದು ನಿವಾರಣೆಯಾಗುವುದು. ಒಳ್ಳೆಯ ಬಿಸಿನೆಸ್ ಡೀಲ್ಸ್ ಬರುವುದು. 13 ಮೇವರೆಗೂ ಸಮಯ ಉತ್ತಮವಾಗಿ ಸಹಕರಿಸುವುದು. 14 ಮೇಯಿಂದ ಗುರುಗಳು ನಿಮ್ಮ 12ನೇ ಮನೆಗೆ ಬರುವರು. ಅಲ್ಲಿಂದ ಖರ್ಚಿನಲ್ಲಿ ಹೆಚ್ಚಳ. ಒಳ್ಳೆಯ ಕೆಲಸಗಳಿಗೆ ಖರ್ಚಾಗಬಹುದು. ಅದು ಮನೆ ಖರೀದಿ, ರೆನೋವೇಷನ್, ಮಂಗಳ ಕಾರ್ಯ ಅಥವಾ ವಾಹನ ಖರೀದಿಗಳಾಗಬಹುದು. ಆರೋಗ್ಯ ಸಮಸ್ಯೆಗಳು ಬರುವುದು. ಗುಪ್ತ ಶತ್ರುಗಳು ನಿಮಗೆ ಹಿಂಸೆ ಕೊಡುವರು.
ವಿದೇಶದ ಜೊತೆಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಈ ಚಲನೆ ಉತ್ತಮವಾಗಿದೆ ಹಾಗೂ ಆಧ್ಯಾತ್ಮ ದಾನಗಳಿಗೆ ತುಂಬಾ ಒಳ್ಳೆಯದಿರುವುದು. ಈ ಸಮಯದಲ್ಲಿ ವಾದವಿವಾದಗಳಲ್ಲಿ ತೊಡಗಬೇಡಿ. ಯಾರನ್ನು ನಂಬಿ ಹಣವನ್ನು ನೀಡಬೇಡಿ. ಹಣ ವಾಪಸ್ಸಾಗುವುದು ಕಷ್ಟವಾಗಬಹುದು. ಈ ಸಮಯದಲ್ಲಿ ನಿಮ್ಮ ತೂಕ ಹಾಗೂ ಕೊಲೆಸ್ಟ್ರಾಲ್ ಹೆಚ್ಚಬಹುದು. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಮಂತ್ರವನ್ನು 108 ಬಾರಿ ಹೇಳಿಕೊಳ್ಳಿ. ಕಟಕ ರಾಶಿಯವರಿಗೆ 29 ಮಾರ್ಚ್ ಅಷ್ಟಮ ಶನಿ ಕೊನೆಗೊಳ್ಳುವುದು. ಶನಿ 9ನೇ ಮನೆಯ ಪ್ರವೇಶ. ಅಷ್ಟಮ ಶನಿಯಿಂದ ನಿರಾಳತೆಯನ್ನು ಕೊಡುವುದು. 30 ಮಾರ್ಚ್ ರಿಂದ 50 ದಿನಗಳ ಕಾಲ ಶನಿ ರಾಹು ಒಂದೇ ಮನೆಯಲ್ಲಿ ಇರುವರು. ಹಾಗಾಗಿ ನಿಮಗೆ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ನೊಂದಿಗೆ ಭಿನ್ನಾಭಿಪ್ರಾಯ ಏರ್ಪಡಬಹುದು. ನಿಮ್ಮ ತಂದೆ ನಿಮ್ಮ ಗುರು ಹಿರಿಯರು ನಿಮ್ಮ ಮೇಲೆ ಬೇಸರಿಸಿಕೊಂಡು ದೂರ ಹೋಗಬಹುದು. ಈ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಧರ್ಮದ ವಿಷಯವಾಗಿ ಯಾವುದೇ ವಿವಾದಾತ್ಮಕ ಹೇಳಿಕೆ ಮತ್ತು ವರ್ತನೆ ಮಾಡಬೇಡಿ. ಅನೈತಿಕ ಕಾರ್ಯಗಳಲ್ಲಿ ತೊಡಗಿದರೆ ರಾಹು 8ನೇ ಮನೆಗೆ ಬಂದಾಗ ತೊಂದರೆಗೀಡು ಮಾಡುವರು. ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ವೃದ್ಧರ ಮತ್ತು ವಿಕಲಾಂಗರ ಸೇವೆ ಮಾಡುತ್ತೀರಿ. 9ನೇ ಮನೆಯಲ್ಲಿ ಶನಿ ಅಂತಹ ಉತ್ತಮ ಫಲ ನೀಡುವುದೇನಿಲ್ಲ. ಆದರೂ 8ನೇ ಮನೆಗಿಂತ 9ನೇ ಮನೆ ಉತ್ತಮ. 8ನೇ ಮನೆಯಲ್ಲಿ ಅಸ್ತವ್ಯಸ್ತಗೊಂಡಿದ್ದ ಸ್ಥಿತಿಯನ್ನು ಈಗ ತಿಳಿಗೊಳಿಸುವಿರಿ. ಶನಿಯ ಭಾಗ್ಯದ ಮೇಲಿನ ದೃಷ್ಟಿ ಹೆಚ್ಚಿನ ಅಭಿವೃದ್ಧಿ ಸೂಚಿಸುತ್ತದೆ. ನೀವು ಹಾಕಿದ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು. ಆದರೆ ಅದು ಸ್ವಲ್ಪ ತಡವಾಗಬಹುದು. ಹಿರಿಯರ ಮತ್ತು ಗುರುಗಳ ಸೇವೆ ಮಾಡಿ. ಶನಿ ಬೀಜಮಂತ್ರವಾದ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ 108 ಬಾರಿ ಹೇಳಿಕೊಳ್ಳಿ. ಮೇ 18 ರಾಹು 8ನೇ ಮನೆಗೆ ಬಂದಾಗ ಅವಮಾನಗಳು, ರೈಟ್ಸ್ ಎನ್ಕ್ವೈರಿಗಳು ಆಗುವುದು. ಹಾಗಾಗಿ ನೀವೇನಾದರೂ ಅನೈತಿಕ ಕೆಲಸಗಳಲ್ಲಿ ಭಾಗಿಯಾಗಿದ್ದರೆ ಎಚ್ಚರ. ಸೆರೆಮನೆವಾಸ ಮಾಡಿಸುವನು. ಈಗಿನಿಂದಲೇ ಅಂತಹ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ. ನಿಮ್ಮ ಸಂಗಾತಿಗೆ ಸಮಸ್ಯೆಗಳು ಹಾಗೂ ಸಂಗಾತಿಯ ಪೋಷಕರ ಕಡೆಯಿಂದ ಭಿನ್ನಾಭಿಪ್ರಾಯಗಳು ಬರಬಹುದು. ಮೇಲಾಧಿಕಾರಿಗಳ ಕೋಪಕ್ಕೆ ಗುರಿಯಾಗಬಹುದು. ಆರೋಗ್ಯದ ಸಮಸ್ಯೆಗಳು, ಸಣ್ಣ ಪುಟ್ಟ ಸರ್ಜರಿಗಳು ಇರುವವು ಮತ್ತು ನಿಮ್ಮ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಈ ಸಮಯದಲ್ಲಿ ಚರಿತ್ರೆಗೆ ಧಕ್ಕೆಯಾಗಬಹುದು. ಹಾಗಾಗಿ 8ನೇ ಮನೆ ರಾಹು ಅಷ್ಟು ಒಳ್ಳೆಯದಲ್ಲ. ಪರಿಹಾರವಾಗಿ ಶಿವನ ಪೂಜೆ ಹಾಗೂ ದುರ್ಗಾ ಪೂಜೆ ಮಾಡಿ. ಮೇ 18 ನಂತರ ಕೇತು 2ನೇ ಮನೆಗೆ ಬರುವರು. 2ನೇ ಮನೆ ಅಷ್ಟು ಸಮಾಧಾನಕರವಲ್ಲ. ನಿಮ್ಮ ಮಾತಿನಲ್ಲಿ ಕರ್ಕಶ ತುಂಬಿರುವುದು, ಕಠಿಣತೆ ಇರುವುದು. ಕುಟುಂಬದವರೊಡನೆ ಸಂಬಂಧ ಹಾಳಾಗುವುದು. ಕಣ್ಣು ಮತ್ತು ಹಲ್ಲುಗಳ ಸಮಸ್ಯೆ ಬರುವುದು. ಹಣಕಾಸಿನ ಪರಿಸ್ಥಿತಿ ಕೆಡಬಹುದು. ಉಳಿತಾಯ ಕೂಡ ಕಮ್ಮಿಯಾಗುವುದು. ಅದಕ್ಕಾಗಿ ಪರಿಹಾರವಾಗಿ ಗಣೇಶನ ಪೂಜೆ ಮಾಡಿ. ಬೀದಿ ನಾಯಿಗೆ ಆಹಾರವನ್ನು ನೀಡಿ. ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಬಡವರಿಗೆ ಕಂಬಳಿ ದಾನ ಮಾಡಿ. ಒಟ್ಟಾರೆ ಕಟಕ ರಾಶಿಯವರಿಗೆ ಅಷ್ಟಮ ಶನಿ ಮುಕ್ತಾಯವಾಗುವುದು. ಗೌರವ ದೊರೆಯುವುದು. ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಹಾಕಿದಲ್ಲಿ ಮಾತ್ರ ಫಲ ದೊರೆಯುವುದು. ನೌಕರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚುವುದು. ಕೆಲವರಿಗೆ ಪ್ರಮೋಷನ್ ದೊರೆಯುವ ಸಾಧ್ಯತೆ ಇರುವುದು. ಅಧಿಕ ಪ್ರಯಾಣ, ಕೆಲಸದಲ್ಲಿ ಬದಲಾವಣೆಗಳಿರುವುದು. ಹೊಸ ಪಾರ್ಟ್ನರ್ಶಿಪ್, ವ್ಯಾಪಾರ ಲಾಭಗಳನ್ನು ತರುವುದು. ನಿಮ್ಮ ಲೆಕ್ಕ ವ್ಯವಹಾರಗಳನ್ನು ಆಗಿಂದಾಗೆ ಪರಿಶೀಲಿಸಿಕೊಳ್ಳಿ. ಯಾವುದೇ ಹೊಸ ವ್ಯಾಪಾರ, ಹೊಸ ಕೆಲಸ ಅಥವಾ ಪ್ರಾಜೆಕ್ಟ್ ತೆಗೆದುಕೊಳ್ಳುವ ಮುನ್ನ ಒಳ್ಳೆಯ ಮುಹೂರ್ತ ನೋಡಿಕೊಳ್ಳುವುದು ಉತ್ತಮ. ಸಂಗಾತಿ ಮತ್ತು ಮಕ್ಕಳೊಂದಿಗೆ ಜಗಳಗಳಾಗುವುದು. ಸ್ವಲ್ಪ ದುಃಖ, ಸ್ವಲ್ಪ ಸಂತೋಷ. ಶುಭ ಕಾರ್ಯಗಳಿಗೆ ಖರ್ಚು. ಪ್ರೇಮಿಗಳ ಮಧ್ಯೆ ಮೂರನೆಯವರ ಆಗಮನದಿಂದ ಸಂಬಂಧಗಳಲ್ಲಿ ಬಿರುಕು ಏರ್ಪಡಬಹುದು. ಹಾಗಾಗಿ ಪರಸ್ಪರ ಮೇಲೆ ನಂಬಿಕೆ ಇಡುವುದು ಅವಶ್ಯಕ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಗೊಂದಲ ಮತ್ತು ಸಮಸ್ಯೆಗಳಿರುತ್ತವೆ. ಕುಟುಂಬ ಸದಸ್ಯರ ಅಧಿಕ ಪ್ರವೇಶದಿಂದಲೂ ಪರಿಸ್ಥಿತಿ ಬಿಗಡಾಯಿಸಬಹುದು. ಹಾಗಾಗಿ ಸತ್ಯತೆಯನ್ನು ಅರಿತು ಮುಂದುವರೆಯಿರಿ. ಕಟಕ ರಾಶಿ ಸ್ತ್ರೀಯರು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಗರ್ಭಿಣಿ ಸ್ತ್ರೀಯರು ಮಾನಸಿಕ ಒತ್ತಡಕ್ಕೆ ಮಣಿಯಬಹುದು. ಆರ್ಥಿಕವಾಗಿ ಸದೃಢರಾಗಿರುವಿರಿ. ಮೇ 15 ನಂತರ ಸಾಲ ಪಡೆದು ಮನೆ ಅಥವಾ ಕಾರು ಕೊಳ್ಳುವ ಸಾಧ್ಯತೆ ಇದೆ. ರಾಜಕೀಯ ವ್ಯಕ್ತಿಗಳಿಗೆ ವಿಪಕ್ಷಗಳಿಂದ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಮಾತುಗಳನ್ನು ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ಆಡಬೇಕು. ಇಲ್ಲದಿದ್ದಲ್ಲಿ ಕಾನೂನಾತ್ಮಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ರೈತರಿಗೆ ಸಾಂಪ್ರದಾಯಿಕ ಪದ್ಧತಿ ಅಲ್ಲದೆ ಹೊಸ ತಾಂತ್ರಿಕತೆ ಮತ್ತು ವಿಧಾನಗಳನ್ನು ಬಳಸಿ ಉಳುಮೆ ಮಾಡಿದರೆ ಉತ್ತಮ ಫಲ ದೊರೆಯುವುದು. ಆದಾಯಕ್ಕಿಂತ ಸ್ವಲ್ಪ ಖರ್ಚೇ ಹೆಚ್ಚಿರುವುದು. ಅಷ್ಟಮ ರಾಹುವಿನಿಂದಾಗಿ ಹೊಟ್ಟೆ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು. ಮಾನಸಿಕ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಧ್ಯಾನ, ಯೋಗ ಮಾಡಿ. ಪರಿಹಾರ ಓಂ ದುರ್ಗಾಯ ನಮಃ ಹೇಳಿಕೊಳ್ಳಿ. 12ನೇ ಮನೆ ಗುರುವಿನಿಂದಾಗಿ ಹಣ ಖರ್ಚಾಗುವುದು. ವಿದೇಶಗಳಿಗೆ ವಿದ್ಯಾಭ್ಯಾಸ ಮತ್ತು ಕೆಲಸಕ್ಕೆ ಹೋಗುವ ಸಾಧ್ಯತೆ ಇದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳಲ್ಲಿ ಒಳ್ಳೆ ಫಲಿತ ದೊರೆಯುವುದು. ಆಧ್ಯಾತ್ಮಿಕ ಚಿಂತಕರು, ಆಧ್ಯಾತ್ಮವನ್ನು ನಂಬಿರುವವರು ಹೆಚ್ಚಿನ ಒಳ್ಳೆಯದನ್ನು ಕಾಣಬಹುದು.
ನಟನೆ, ನಾಟ್ಯ, ಕಲಾರಂಗದವರಿಗೆ ತುಂಬಾ ಉತ್ತಮವಾಗಿದೆ. ಒಡ ಹುಟ್ಟಿದವರೊಡನೆ ಜಗಳಗಳಾಗುವ ಸಾಧ್ಯತೆ ಇದೆ. ಪ್ರಯಾಣಗಳಿಗೆ ನೀವು ವಾಹನ ಚಾಲನೆ ಮಾಡದೆ ಅನ್ಯ ಸಾರಿಗೆ ಮಾರ್ಗಗಳನ್ನು ಬಳಸುವುದು ಉತ್ತಮ. ಒಟ್ಟಾರೆ ಕರ್ಕ ರಾಶಿಯವರಿಗೆ ಈ ವರ್ಷ ಈ 10 ವಿಷಯಗಳು ತಪ್ಪದೆ ನಡೆಯುತ್ತೆ. ಮೊದಲನೆಯದಾಗಿ, ಮಾರ್ಚ್ ಕೊನೆಯಿಂದ ಕಣ್ಣಿನ ಸಮಸ್ಯೆಗಳು ಬರಬಹುದು. ಕಣ್ಣಲ್ಲಿ ಉರಿ, ಹಲ್ಲುಗಳಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಕುಟುಂಬದಲ್ಲಿ ವಾದಗಳು ಇದ್ದೇ ಇರುತ್ತೆ. ಅಷ್ಟಮ ಶನಿ ಮುಕ್ತಾಯ ಆಗೋದ್ರಿಂದ ಅರ್ಧಕ್ಕೆ ನಿಂತ ಕೆಲಸ ಕಾರ್ಯಗಳು ಪುನರಾರಂಭಗೊಳ್ಳುವುದು. ಸಾಲ ಪಡೆದು ಮನೆ ಅಥವಾ ಕಾರು ಕೊಳ್ಳುವ ಸಾಧ್ಯತೆ ಇದೆ. ಲಾಟರಿ ಸಾಧ್ಯತೆ ಇದೆ. ದೂರ ಪ್ರಯಾಣ ಮಾಡ್ತೀರಾ. ವಿದೇಶ ಪ್ರಯಾಣ ಅಥವಾ ಧಾರ್ಮಿಕ ಯಾತ್ರೆ ಆಗಿರಬಹುದು. ಗುಪ್ತಧನ ಪ್ರಾಪ್ತಿಯಾಗುವುದು. ಹೊಸ ಪಾರ್ಟ್ನರ್ಶಿಪ್ ವ್ಯಾಪಾರ ಲಾಭಗಳನ್ನು ತರುವುದು. ನೀವು ಎಷ್ಟೇ ನಿಯಂತ್ರಿಸಿದರೂ ಖರ್ಚುಗಳು ಆಗುತ್ತೆ. ಮೇ 13ರ ನಂತರ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಹಿರಿಯರೊಂದಿಗೆ ಚರ್ಚಿಸದೆ ತೆಗೆದುಕೊಳ್ಳಬೇಡಿ. ದುರ್ಗಾ ಜಪ ತಪ್ಪದೆ ಮಾಡಿಕೊಳ್ಳಿ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.